ದ್ವಾರಕೀಶ್ ಅವರು ನಮ್ಮೆಲ್ಲರೂ ಕೂಡ ನೆನಪು. ನನಗೂ ಬಹಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಅನೇಕ ನೆನಪುಗಳು ಬರ್ತದೆ. ಅವ್ರ ಸಿನಿಮಾನ ನಾನು ಬಹಳ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದಂತ ಒಂದು ಕಾಲ. ಅವರು ವಿಷ್ಣುವರ್ಧನ್ ಇಬ್ರು ಸೇರಿ ಒಂದೆರಡು ಮೂರು ಬಹಳ ಹಿಟ್ ಮೂವೀಸ್ ಎಲ್ಲ ಆಗಿತ್ತು. ಸಿ.ವಿ. ಶಾಸ್ತ್ರಿ ಅವರು ತೆಗೆದಿದ್ರು ಆ ಸಿನಿಮಾನ, ನನಗೀಗೂ ನೆನಪಿದೆ. ಈ ಏನು ನಾವು ಇವತ್ತು ನೀವು ಇಲ್ಲಿ ಮುದ್ರಿಸಿದ್ದೀರಿ ಸಿಂಗಪುರ್ ರಾಜ ಕಡ ಅಂತ ಅವರು ವಿಷ್ಣುವರ್ಧನ್ ಇಬ್ರು ಸೇರಿ ಒಟ್ಟಿಗೆ ಮಾಡಿದ್ರು. ಸೊ ನಾನು ಅವರೊಂದು ಥಿಯೇಟರ್ ಹೋಗಿ ನೋಡಿದ್ದೆ ಆ ಸಿನಿಮಾನ. ಅಪರ್ಣವ್ ನಾವೆಲ್ಲ ನೋಡಿದ್ದೇವೆ. ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗಳು ಬಂದು ಒಂದು ದೊಡ್ಡ ಕನ್ನಡದ ಒಂದು ಪದಕ್ಕೆ ಕೋಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ನಮಗೆಲ್ಲ ಸರ್ಕಾರದ ಅನೇಕ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ರು. ಮತ್ತು ತಮ್ಮ ಕ್ಷೇತ್ರದವರಾದಂಥ ತಂಗಳವರು ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಬಹಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಟಗಳಿಗೆ ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ, ಸರಳ ಜೀವ ವ್ಯಕ್ತಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.